ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾರೆ ಕ್ಲಾಸ್ ಹ್ಯಾಕರ್ ಯೂಟ್ಯೂಬ್ ಚಾನೆಲ. ಇವತ್ತು ಸೆಕೆಂಡ್ PUC ಎಕನಾಮಿಕ್ಸ್ ಸೆಕೆಂಡ್ ಟೈಮ್ ಯಾರು ಎಕ್ಸಾಮ್ ಬರೆಯಾಕ್ತಿರಲಿಲ್ಲ ಅವ್ರಿಗೆ ಇದು ಒಂದಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅದಾವು. ಅವನು ನೋಡ್ರಿ, ಇದು ಮಾಡಲ್ ಕ್ವಶನ್ ಪೇಪರ್ ಐತಿ. ನಾ ಇಂಪಾರ್ಟೆಂಟ್ ಕ್ವಶನ್ಸನ್ನು ತೋರಿಸ್ತೇನೆ. ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಎರಡೂ ಇದು ವಿಡಿಯೋನಾಗ ತೋರಿಸ್ತೀನಿ. ಕ್ವಶನ್ ಪೇಪರ್ಸ, ಮಾಡಲ್ ಕ್ವಶನ್ ಪೇಪರ್ಸ ಮತ್ತು ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ನಾಗ ಅಷ್ಟು ರಿಪೀಟೆಡ್ ಆಗಿದ್ದು ಕ್ವಶನ್ಸ್ ಅಷ್ಟು ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಏನರ ಆನ್ಸರ್ಸ್ ಬೇಕಂದ್ರೆ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಯಾಕಂದ್ರೆ ನೀವು ಎಷ್ಟು ಫಾಸ್ಟಾಗಿ ಕಮೆಂಟ್ ಮಾಡ್ತಿರಲ್ಲ, ಎಷ್ಟು ಹೆಚ್ಚಿಗೆ ಮಂದಿ ಕಮೆಂಟ್ ಮಾಡ್ತಿರಲ್ಲ, ಅಷ್ಟು ನಿಮಗೆ ಯೂಸ್ಫುಲ್ ಆಕ್ಕತಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಯಾಕಂದ್ರೆ ನಿಮ್ಗೆ ಮುಂದೆ ಡಿಗ್ರಿ ಎಕ್ಸಾಮ್ಸ್ ಯಾವ ಬೇಕಾದ ಸೆಕ್ಷನ್ನಾಗ ಹೋದ್ರೂ ಕ್ವಶನ್ ಪೇಪರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಅವೈಲೇಬಲ್ ಅದಾವು. ನಿಮ್ಗೆ ಹೋದ ವರ್ಷದ್ದು ಬೇಕಂದ್ರೆ ಅವು ಸಿಗ್ತಾವು. ಆಲ್ ಇಯರ್ದು ಕ್ವಶನ್ ಪೇಪರ. ಮತ್ತು ಇವು 5 ಮಾರ್ಕಸ್ ಅಷ್ಟು ನೋಡ್ಕೊಳ್ರಿ. ಇವು ಅಷ್ಟು ಇಂಪಾರ್ಟೆಂಟ್ ಐತಿ, ತೋರಿಸ್ತೀನಿ. ಇವು ಅಷ್ಟು 5 ಮಾರ್ಕಸ್ ಇದು ರಿಪೀಟೆಡ್ ಆಗಿದ್ದೈತಿ. ಇದು ಈಸಿ ಟ್ರಿಕ್ಸ್ ಅದಾವೆ ಇವಕ್ಕೆ ಸಾಲ್ವ್ ಮಾಡೋಕ್ಕೆ. ಇಲ್ಲೇ ಇರ್ತೈತಿ. ನೀವು ಪ್ಲಸ್ ಮೈನಸ್ ಅದು ಮಾಡಿರಿ ಅಂದ್ರೆ ನಿಮ್ಗೆ ಆನ್ಸರ್ ಸಿಕ್ಕತಿ. ಬೇಕಂದ್ರೆ ಇದ್ರ ಬಗ್ಗೆ ವಿಡಿಯೋ ಅಂದ್ರೆ ಮಾಡಿ ಕೊಡ್ತೇನೆ ನಾನು. ಇವು ಈಸಿ ಅಷ್ಟು. ಇವು 6 ಮಾರ್ಕಸ್ದು ರಿಪೀಟೆಡ್ ಕ್ವಶನ್ಸ ಮತ್ತು ಇವು 5 ಮಾರ್ಕಸ್ದು ರಿಪೀಟೆಡ್ ಕ್ವಶನ್ಸ ಅದಾವು. ಇವು ಆಲ್ಮೋಸ್ಟ್ ಆಲ್ ವರ್ಷ ರಿಪೀಟೆಡ್ ಆಗಿರ್ತಾವೆ ಇವು. ಇದು ನೋಡ್ರಿ, ನೇಮ್ ಆಫ್ ದ ಕರೆನ್ಸಿ ಆಫ್ ದ ಎನಿ 5. ಇವು ಐದು ದೇಶದ ಕರೆನ್ಸಿ ಇದ್ರ ಬಗ್ಗೆ ಬರೆಯೋದೈತಿ. ಇದು USA ಡಾಲರ. ಇವೆಲ್ಲ ಈಸಿ ಅದಾವ್ರಿ. ಬೇಕಂದ್ರೆ ನಾವು ವಿಡಿಯೋ ಮಾಡಿ ಹಾಕ್ತೀನಿ. ಇದ್ರ ಬಗ್ಗೆ ಸೊಲ್ಯೂಷನ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಸಿ ಅದಾವೇನ. ಆರಾಮ್ಸೆ ನೀವು 58 ಮಾರ್ಕಸ್ ಅಂತೂ ಆರಾಮ್ಸೆ ತೆಗಿಬೋದು. ರಿಪೀಟೆಡ್ ಆಗಿದ್ದು ಕ್ವಶನ್ಸ್ ನೀವು ಆನ್ಸರ್ ಮಾಡಿ. ಇನ್ನು ಕನ್ನಡ ಮೀಡಿಯಮ್ದವ್ರಿಗೆ ಎಷ್ಟು ತೋರಿಸ್ತೀನಿ. ಒಂದು ಸೆಕೆಂಡ್ ನಿಲ್ರಿ, ಅವರು ವೇಟ್ ಮಾಡ್ರಿ. ಇವು ಆಲ್ ಇಂಗ್ಲೀಷ್ ಮೀಡಿಯಮ್ದವ್ರದ್ದು ಮತ್ತು ಇಂಪಾರ್ಟೆಂಟ್ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಈಗ ಕನ್ನಡ ಮೀಡಿಯಮ್ದವ್ರದಷ್ಟು ಕ್ವಶನ್ ಪೇಪರ್ ತೋರಿಸ್ತೀನಿ ನಾನು. ಇವು ಕನ್ನಡ ಮೀಡಿಯಮ್ದವ್ರಷ್ಟು ನೋಡ್ರಿ. ನಿಮ್ಮದು ಸೇಮ್ ಪ್ಯಾಟರ್ನ್ ಎಲ್ಲ ಸೇಮ್ ಇರ್ತೈತಿ. ಅವ್ರದ್ದು ಇಂಗ್ಲೀಷ್ ಮೀಡಿಯಮ್ ಐತಿ, ನಿಮ್ಮ ಕನ್ನಡ ಮೀಡಿಯಮ್ ಐತಿ. ನಿಮಗೂ ಎಲ್ಲ ಸೇಮ್ ಇರುತ್ತೆ. ಇದು ಬೇಕಾದ್ರೆ ನಿಮ್ಗೆ ಕನ್ನಡನ್ಯಾಗ ವಿಡಿಯೋ ಮಾಡಿಬಿಡ್ತೇನೆ ನಾನು, ಯಾವ ರೀತಿ ಮಾಡೋದೈತೆ ಅಂತೇಳಿ. ಈಸಿಯಾಗಿ ಟ್ರಿಕ್ಸ್ ಅದಾವು ಇವಕ್ಕೆ. ಟ್ರಿಕ್ಸ್ ಅಷ್ಟು ಉಪಯೋಗಿಸೋ ಬಗ್ಗೆ ಇತ್ತು. ಇದನ್ನೂ ಅಷ್ಟು ನೋಡ್ಕೊರಿ. ಇದನ್ನೂ ನಾ ಬೇಕಂದ್ರೆ ವಿಡಿಯೋ ಮಾಡ್ತೀನಿ. ಇದೇನು ಜಸ್ಟ್ ಯಾವ್ಯಾವ ದೇಶದ್ದು ಯಾವ್ಯಾವ ರೀತಿ ಕರೆನ್ಸಿ ಅಂತೇಳಿ ನೋಡ್ಕೊರಿ. ಇವು USA, ಇದು ಚೀನಾದ್ದು, ಇವು ಅಂತೂ ಆಲ್ಮೋಸ್ಟ್ ಆಲ್ ಪಿಕ್ಸ್ ಕ್ವಶನ್ಸ್ ಇವ. ರಿಪೀಟೆಡ್ ಕ್ವಶನ್ಸ್ ಅದಾವ. ಮತ್ತು ಇದ್ರೊಳಗೂ ನಿಮ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ ಇವು ರಿಪೀಟೆಡ್ ಆಗಿದ್ದು ಭಾಳ ಕ್ವಶನ್ಸ್ ಅದಾವು. ಬೇಕಂದ್ರೆ ಅಲ್ಲಿ ಕೇಳ್ರಿ ಜಸ್ಟ್. ಇವು ರಿಪೀಟೆಡ್ ಆಗಿದ್ದು ಅದಾವು. ಇವೆಲ್ಲ ಇಲ್ಲೇ ನೀವು 15 ಮಾರ್ಕಸ್ ಆರಾಮ್ಸೆ ತೊಗೋಬೋದು. ನೀವು 15 ಮಾರ್ಕಸ್ ತೊಗೋಬೋದು ಇಲ್ಲಿ. ಇವು 1 ಮಾರ್ಕಸ್ಸಿನೂ, ಇವು 4 ಮಾರ್ಕಸ್ಸಿನೂ ಬಿಟ್ರೂ ಇಲ್ಲೇ ನೀವು ಇಲ್ಲಿ ನೋಡ್ರಿ. ಇದು 10, ಇದೊಂದು 10, ಇದೊಂದು 15, 25 ಮಾರ್ಕಸ್ ಇಲ್ಲೇ ಬಿತ್ತು ನಿಮ್ಗೆ. ಇನ್ನು ಮತ್ತು ಕ್ವಶನ್ಸ್ ಅಷ್ಟೇ. ಇವು 6 ಮಾರ್ಕಸ್ಸಿನೂ ಅಷ್ಟು ಟಚ್ ಮಾಡ್ರೆ ನೀವು ಅರ್ಧ ಟಚ್ ಮಾಡ್ರೂ ನಿಮ್ಗೆ ಆರಾಮ್ಸೆ ಈಸಿ. ಇವು ಇದ್ರೊಳಗೂ ರಿಪೀಟೆಡ್ ಕ್ವಶನ್ಸನ್ನು ಅದಾವು. ಅವ್ನು ಬೇಕಂದ್ರೆ ನೀವು ಬರೆಯೋದು ಟೈಪ್ ಏನು ಮಾಡ್ರಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅಷ್ಟು ಈಸಿಯಾಗಿ ಕೊಡ್ರಿ. ನೀವು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ, ನೀವು ಇಂಗ್ಲೀಷ್ ಮೀಡಿಯಮ್ದವ್ರು ಇಂಗ್ಲೀಷ್ ಮೀಡಿಯಮ್ನಾಗೆ ಅದ್ರ ಬಗ್ಗೆ ಜಸ್ಟ್ ನೀವು ಸ್ವಂತ ಬರ್ರಿ ನಡೀತೈತಿ. ಅದಕ್ಕೂ ನಿಮ್ಗೆ 6 ಮಾರ್ಕಸ್ ಒಳಗೆ 3 ಮಾರ್ಕಸ್ ಆರಾಮ್ಸೆ ಬೀಳ್ತಾವೆ. ಇನ್ನು ಇಂಪಾರ್ಟೆಂಟ್ಸ್ ಯಾವುದನ್ನು ತೋರಿಸ್ತೀನಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ. ಮತ್ತು ನಿಮ್ಗೆ ಲಾಸ್ಟಿಗೆ ಕನ್ನಡ ಮೀಡಿಯಮ್ದವ್ರಿಗೆ ತೋರಿಸ್ತೀನಿ. ಅವರು ವೇಟ್ ಮಾಡಿರಿ ಒಂದಿಟ. ಹಲೋ ಫ್ರೆಂಡ್ಸ, ವೆಬ್ಸೈಟ್ ಒಂದಿಟ್ಟು ಲೋಡ್ ಆಗೋಕ್ಕೆ ಭಾಳ ಟೈಮ್ ತೊಗೊಳಕತ್ತಿ. ಅದಕ್ಕೆ ನಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಾಕ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಇಂಪಾರ್ಟೆಂಟ್ಸ್ ಕಳಿಸ್ತೀನಿ ನಾನು.
ಇದು ಲೋಡಿಂಗ್ ಕಂಪ್ಲೀಟ್ ಆಗಂತಲೇ ನಾ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಕರೆ ಇದು ಫುಲ್ ಲಾಂಗ್ ವೀಡಿಯೋ ಹಾಕತ್ತಿದ. ಈಗ 5-6 ನಿಮಿಷದ್ದಾಗೈತಿದ ಆ್ಯಕ್ಚುಲಿ. ಅವನ್ನಷ್ಟು ನೋಡ್ಕೋರಿ. ಈಗ ನೆಕ್ಸ್ಟ್ ನಾ ಇನ್ನೊಂದು ಇಂಪಾರ್ಟೆಂಟ್ ವೀಡಿಯೋ ಒಂದು ಮಾಡ್ತಾನೆ. ನಿಮಗೆ ಆನ್ಸರ್ಸ್ ಬೇಕಂದ್ರೆ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಇವನ್ನಷ್ಟು ಇದು ಡಯಾಗ್ರಾಮ್ ಅಷ್ಟು ನೋಡ್ಕೋರಿ. ಡಯಾಗ್ರಾಮ್ ಅಂತ ಇದನ್ನು ಚಾರ್ಟ್ ಒಂದು ನೋಡ್ಕೋರಿ. ಯಾಕಂದು ನಿಮಗೆ ಇವು ಫಿಕ್ಸ್ ಕ್ವಶನ್ಸ್ ಅಂತೇಳಿ ಇರ್ತಾವ. ಈಗ ನೋಡ್ರಿ ಯಾವ್ಯಾವ ಲೆಸನ್ಸ್ನಾಗ ಯಾವ್ಯಾವ ಕ್ವಶನ್ಸ್ ಹಾಕಿರ್ತಾರೆ ಅಂತ ಗೌರ್ಮೆಂಟ್ ನಿಮ್ಗೆ ಹೇಳಿರ್ತೈತಿ. ಈ ಟ್ರಿಕ್ಸ್ ಭಾಳ ಮಂದಿ ಉಪಯೋಗಿಸಂಗಿಲ್ಲ. ನೀವು 80% ಮಾಡ್ಬೇಕಂದ್ರೆ ನೀವು 80 ಮಾರ್ಕಸ್ ತೊಗೋಬೇಕಂದ್ರೆ ಈ ರೀತಿ ಚಾರ್ಟ್ ಬಿಟ್ಟಲ್ಲ, ಈ ಚಾರ್ಟ್ ನೋಡ್ಕೋಬೇಕು. ಆ್ಯಕ್ಚುಲಿ ಲೋಡ್ ಆಗೋತದ, ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲ ಅನ್ನೋದು ಲೋಡ್ ಆಗೋತು. ಇದು ನೆಕ್ಸ್ಟ್ ವೀಡಿಯೋ ಮಾಡಿ ಹೇಳ್ತೀನಿ ನಾನು. ಇದು ಯಾವ್ಯಾವ ರೀತಿ ಯಾವ್ಯಾವ ಲೆಸನ್ಸ್ನಾಗ ಎಷ್ಟೆಷ್ಟು ಮಾರ್ಕಸ್ ನೀವು ಓದಿದ್ರೆ ನಿಮ್ಗೆ ಯಾವ್ಯಾವ ಮಾರ್ಕಸ್ ಎಷ್ಟು ಮಾರ್ಕಸ್ ಸಿಗ್ತೈತೆ ಅನ್ನೋದನ್ನ ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ನಾನು. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ನೆಕ್ಸ್ಟ್ ಅಪ್ಡೇಟ್ ಬರ್ತೈತದ ನೀವು ಸಬ್ಸ್ಕ್ರೈಬ್ ಮಾಡಿದಕ್ಕೆ.